ಕೆಲವು ಸ್ನೇಹಿತರು, ನಾಯಕರು, ಸಚಿವರುಗಳು ಆಪರೇಷನ್ ಸಿಂಧೂರ ಅದಕ್ಕೆ ಸಂಬಂಧಪಟ್ಟಂತೆ ಅಪಸ್ವರದ ಮಾತಾಡ್ತಿದ್ದಾರೆ. ಕೆಲವರು ಒಂದು ಹೆಜ್ಜೆ ಮುಂದೋಗಿ ಹೇಳಿದ್ದಾರೆ, ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತಾಕಬೇಕು, ಯಾಕೆ ಯುದ್ಧ ನಿಲ್ಲಿಸಿದ್ರಿ ಅನ್ನುವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಬರೀವನ್ ಯಾಕೋ ನಾಲ್ಕು ವಿಮಾನ ಹಾರೋಗಿ ಅದು ಹಿಂಗೆ ಹಂಗೆ ಅಂಥೇಳಿ ಹೇಳಿದರೆ ಸಾಕ ಅನ್ನುವ ಮಾತನ್ನು ಆಡಿದ್ದಾರೆ. ಇವರೆಲ್ಲರ ಹೇಳಿಕೆಯನ್ನು ಗಮನಿಸಿದರೆ ಅದು ಪ್ರಿಯಾಂಕಾ ಖರ್ಗೆ ಅವ್ರ ಹೇಳಿಕೆ ಇರ್ಬೋದು, ಸಂತೋಷ್ ಲಾಡ್ ಅವ್ರ ಹೇಳಿಕೆ ಇರ್ಬೋದು, ಕೃಷ್ಣ ಬೈರೇಗೌಡರ ಹೇಳಿಕೆ ಇರ್ಬೋದು, ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಅವ್ರ ಹೇಳಿಕೆ ಇರ್ಬೋದು, ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವ ಟಾಸ್ಕನ್ನೇ ಇವರಿಗೆ ಕೊಟ್ಟಂತೆ ಕಾಣುತ್ತೆ. ಮತ್ತು ಇವರ ನಾಯಕರುಗಳಲ್ಲೇ ದ್ವಂದ್ವ ಕಾಣ್ತಾ ಇದೆ. ಒಂದು ಕಡೆ ಶಶಿ ತರೂರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತ ಸರ್ಕಾರದ ಜೊತೆಗೆ ನಾವಿದ್ದೇವೆ, ಇದು ಸಂದರ್ಭಯೋಚಿತವಾಗಿರ್ತಕ್ಕಂಥ ಕ್ರಮ ಅಂತ ಶ್ಲಾಘನೆಯ ಮಾತಾಡಿದರೆ, ಇಡೀ ದೇಶ ಯುದ್ಧ ಬೇಕು ಅಂತಿದ್ದಾಗ ನಮ್ಮ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅನ್ನೋ ಸಂದೇಶವನ್ನು ಕೊಟ್ಟು ಸಾರ್ವಜನಿಕರ ಟೀಕೆಗೆ ಒಳಗಾದ ನಂತರ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಪೂರ್ತ ಸೈನ್ಯಕ್ಕೆ ಅಂತ ದೊಡ್ಡ ಹಣೆ ಮೇಲೆ ಕುಂಕುಮ ಹಚ್ಕೊಂಡು ಈಗ ನನ್ನ ಹಣೆಯಲ್ಲಿ ಕುಂಕುಮ ದಿನ ಇರುತ್ತೆ, ನಾನು ಕುಂಕುಮ ಇಡದೇ ಇದ್ದರೆ ಇದೇನಿದು ಹಾಗೆ ಬಂದಿದೆಯಾ ಅಂತ ಕೇಳ್ತಾರೆ. ಆದರೆ ಸಿದ್ದರಾಮಯ್ಯನವ್ರದ್ದು ಹಂಗಲ್ಲ, ನನಗೆ ಕುಂಕುಮ ಕಂಡ್ರೆ ಹೆದರಿಕೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟವರು. ಅವರು ಹಂಗೆ ಹೇಳಿಕೆ ಕೊಟ್ಟವರು ಎಷ್ಟು ಅಂದರೆ ದೊಡ್ಡ ಅಗಲದ ಕುಂಕುಮ ಇಟ್ಕೊಂಡು ಬಂದಿದ್ರು. ಹಾಗೆ ಇಟ್ಕೊಂಡು ಬಂದು ಆಪರೇಷನ್ ಸಿಂಧೂರವನ್ನು ಪ್ರಶಂಸೆ ಮಾಡಿದ್ರು ಮತ್ತು ಇಡೀ ಕ್ರೆಡಿಟ್ ಸೈನ್ಯಕ್ಕೆ ಅಂತ ಹೇಳಿದರು. ನಾವು ಯಾರೂ ಅದನ್ನು ಅಲ್ಲಗಳಿಲಿಲ್ಲ, ಎಲ್ಲ ಇಡೀ ಕ್ರೆಡಿಟ್ ಸೈನ್ಯಕ್ಕೆ ಹೋಗಬೇಕು ಅಂತ ನಾವು ಹೇಳಿದ್ವಿ. ಆದರೆ ಈಗ ಅಪಪ್ರಚಾರ ಯಾಕೆ ಮಾಡ್ತಾ ಇದ್ದಾರೆ? ಇದ್ರ ಉದ್ದೇಶ ಏನು? ನಿಮ್ಮ ಅಪನಂಬಿಕೆ, ನಿಮ್ಮ ಅಪಪ್ರಚಾರ ಸೈನ್ಯದ ಬಗ್ಗೆನೋ ಅಥವಾ ರಾಜಕೀಯ ನೇತೃತ್ವದ ಬಗ್ಗೆನೋ? ನಮ್ಮ ಪ್ರಧಾನಮಂತ್ರಿಗಳು ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಸ್ಟ್ರಾಟಜಿಕ್ ಆಗಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ರಾಜತಾಂತ್ರಿಕ ಕ್ರಮವಾಗಿ ಪಾಕಿಸ್ತಾನದ ಜೊತೆಗಿನ ಎಲ್ಲ ಸಂಬಂಧವನ್ನು ಕಡಿತಗೊಳಿಸಿಕೊಂಡು ಸಿಂಧೂ ಜಲ ಒಪ್ಪಂದವನ್ನು ರದ್ದುಪಡಿಸಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಒಂದು ಭಯೋತ್ಪಾದಕ ರಾಷ್ಟ್ರ ಅನ್ನೋದನ್ನು ನಿರೂಪಿಸಿ ಅವರಿಗೆ ಹೆಚ್ಚಿನ ಪ್ರಮಾಣದ ಬೆಂಬಲ ವ್ಯಕ್ತ ಆಗದಂತೆಯೂ ಕೂಡ ನೋಡಿಕೊಂಡಿದ್ದಾರೆ. ಭಯೋತ್ಪಾದಕ ದಾಳಿ ನಡೆದ ನಂತರ ಬರೀ ಹೇಳಿಕೆ ಕೊಟ್ಟು ಸುಮ್ಮನಾಗಿಲ್ಲ. 9 ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡಿ ನೂರಾರು ಜನ ಭಯೋತ್ಪಾದಕರನ್ನು ಜನ್ನತ್ತಿಗೆ ಕಳಿಸೋ ಕೆಲಸ ಮಾಡಿದ್ದಾರೆ. ಅವ್ರು ನಂಬುವ ಜನ್ನತ್ತಿಗೆ. ಅವ್ರಿಗೆ ಜನ್ನತ್ ಸಿಗಲ್ಲ, ಅವ್ರಿಗೆ ನರಕನೇ ಸಿಗೋದು. ಅಷ್ಟು ಮಾತ್ರ ಅಲ್ಲ, 14 ಹೆಚ್ಚು ವಾಯುನೆಲೆಯನ್ನು ಧ್ವಂಸ ಮಾಡುವ ಕೆಲಸ ನಮ್ಮ ಸೈನ್ಯ ಮಾಡಿದೆ. ಇದೆಲ್ಲ ಸಂಪೂರ್ಣ ಸ್ವತಂತ್ರ ಕೊಟ್ಟ ನಂತರ ಆಗಿರುವಂಥದ್ದು. ನಿನ್ನೆ ಕೋಲಾರ ಶಾಸಕರು ಹೇಳಿಕೆ 26 ಜನರ ಸಾವಿಗೆ
ಅವರ ಮಾಂಗಲ್ಯ ಕಿತ್ಕೊಂಡಿದ್ದಕ್ಕೆ ಇಷ್ಟೇನ ಪರಿಹಾರ? ಭಯೋತ್ಪಾದನೆ ಬೇರು ಸಹಿತ ಹೋಗಬೇಕು, ಬೇರು ಸಹಿತ ಹೋಗಲೇಬೇಕು. ಆದರೆ ನಾನು ಕಾಂಗ್ರೆಸ್ಸಿಗರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. 2005ರಲ್ಲಿ ದೆಹಲಿ ಸರಣಿ ಸ್ಫೋಟ ಆಗಿ 70 ಜನ ಸತ್ತರು. ಏನು ರಿಯಾಕ್ಟ್ ಮಾಡಿದ್ರಿ? ಯಾವ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ? 2006 ವಾರಣಾಸಿನಲ್ಲಿ ಬಾಂಬ್ ಸ್ಫೋಟ ಆಗಿ 28 ಜನರ ಸಾವು. ಪ್ರತಿಕ್ರಿಯೆ ಏನು? 2006ರಲ್ಲಿ ಮುಂಬೈ ರೈಲ್ ಸ್ಫೋಟ, ರೈಲುಗಳಲ್ಲಿ ಸರಣಿ ಸ್ಫೋಟ, 209 ಜನ ಸತ್ತರು. 209 ಜನ. ಯಾವ ಯುದ್ಧ ಮಾಡಿದ್ರಿ? 2006 ಮಲೆಗಾಂವ್ ಬಾಂಬ್ ಸ್ಫೋಟ, 40 ಜನ ಸಾವು. ಏನು ಆಕ್ಷನ್ನು? 2007 ಸಂಜೋತಾ ಎಕ್ಸ್ಪ್ರೆಸ್ ಸ್ಫೋಟ, 70 ಜನ ಸಾವು. 2008 ಜೈಪುರ ಬಾಂಬ್ ಸ್ಫೋಟ, 71 ಜನರ ಸಾವು. 2008 ಅಹಮದಾಬಾದ್ ಬಾಂಬ್ ಸ್ಫೋಟ, 56 ಜನರ ಸಾವು. 2008 ದೆಹಲಿ ಬಾಂಬ್ ಸ್ಫೋಟ, 36 ಜನರ ಸಾವು. 2008 ಮುಂಬೈ ಮೇಲೆ ಉಗ್ರರ ದಾಳಿ, 171 ಸಾವು. 2010 ಪುಣೆ ಬಾಂಬ್ ಸ್ಫೋಟ, 17 ಸಾವು. 2011 ಮುಂಬೈ ಸ್ಫೋಟ, 26 ಸಾವು. 2011 ದೆಹಲಿ ಸ್ಫೋಟ, 15 ಸಾವು. 2013 ಹೈದರಾಬಾದ್ ಸ್ಫೋಟ, 18 ಸಾವು. ಹೇಳಿ, ನೀವು ಸೈನ್ಯಕ್ಕೆ ಸ್ವತಂತ್ರ ಕೊಟ್ಟಿದ್ರಾ? ಒಂದು ಖಂಡನ ಹೇಳಿಕೆ ಬಿಟ್ಟು ಬೇರೆ ಏನು ಮಾಡಿದ್ರಿ? ನೀವು ಏನು ಆಕ್ಷನ್ ಮಾಡಿದ್ರಿ? ಆಗೆಲ್ಲ ಭಯೋತ್ಪಾದಕನನ್ನು ಯಮಪುರಿಗಟ್ಟಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ಲ. ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತಾಕಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ಲ. ಈಗ ನಿಮಗೆ ಅನ್ನಿಸ್ತಾ ಇರೋದು ಪ್ರಾಮಾಣಿಕವಾಗಿರೋದಾ? ಪ್ರಾಮಾಣಿಕವಾಗಿ ಆಗಿರೋದಾದರೆ ಭಯೋತ್ಪಾದಕರನ್ನು ಹೊಡೆಯೋದ್ರ ಜೊತೆಗೆ ಭಯೋತ್ಪಾದನೆಯ DNA ಕೂಡ ಗುರುತಿಸಬೇಕು. ಭಯೋತ್ಪಾದನೆಯ DNA ಎಲ್ಲಿದೆ ಅದನ್ನು ಬೇರು ಸಹಿತ ಕಿತ್ತು ಹಾಕಬೇಕು. ಅದನ್ನು ಕಿತ್ತು ಹಾಕದೇ ಇದ್ದರೆ ರಕ್ತ ಬೀಜಾಸುರನ ಸಂತತಿಯಂತೆ ಭಯೋತ್ಪಾದಕರು ಆ DNA ಮೂಲಕ ಹುಟ್ಟುತ್ತಾರೆ. ಸುಡಾನ್ನಲ್ಲಿ ಭಯೋತ್ಪಾದನೆ, ಯಾವ DNA ಕಾರಣ? ಇಥಿಯೋಪಿಯಾದಲ್ಲಿ ಭಯೋತ್ಪಾದನೆ, ಯಾವ DNA ಕಾರಣ? ಸಿರಿಯಾದಲ್ಲಿ ಭಯೋತ್ಪಾದನೆ, ಯಾವ DNA ಕಾರಣ? ಇಸ್ರೇಲ್ ವಿರುದ್ಧ ಹಮಾಸ್ ಭಯೋತ್ಪಾದನೆ, ಯಾವ DNA ಕಾರಣ? ಅಫ್ಘಾನಿಸ್ತಾನ್, ಇರಾನ್, ಇರಾಕ್, ಭಾರತದ ಕಾಶ್ಮೀರ ಮಾತ್ರ ಅಲ್ಲ, ಭಾರತದ ಉದ್ದಗಲಕ್ಕಿನ ಭಯೋತ್ಪಾದನೆ, ಯಾವ DNA ಕಾರಣ? ಅಮೆರಿಕದಲ್ಲಿ ಟ್ವಿನ್ ಟವರ್ಸ್ ಸ್ಫೋಟ, ಯಾವ DNA ಕಾರಣ? ಲಂಡನ್ನಲ್ಲಿ ವಿಮಾನ ನಿಲ್ದಾಣದ ಮೇಲೆ ದಾಳಿ, ಯಾವ ಭಯೋತ್ಪಾದನೆ DNA ಕಾರಣ? ಈ DNA ಭಾರತದ ಒಳಗೆ ಮತ ಬ್ಯಾಂಕಿನ ಕಾರಣಕ್ಕೆ ಸತ್ಯ ಗೊತ್ತಿದ್ದರೂ ಕೂಡ ಪೋಷಣೆ ಮಾಡ್ತಿರೋರು ಯಾರು? ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಗಳನ್ನು ಬಂಧಿಸಿದಾಗ ದೇ ಆರ್ ಆಲ್ ಅವರ್ ಬ್ರದರ್ಸ್, ದೇ ಆರ್ ಆಲ್ ಇನ್ನೋಸೆಂಟ್ಸ್, BJP ಡೂಯಿಂಗ್ ಪೊಲಿಟಿಕ್ಸ್, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂಥೇಳಿ ಹೇಳಿದಂಥ ಮಹಾನುಭಾವರು ಕಾಂಗ್ರೆಸ್ಸಿಗರೇ ತಾನೇ? ಉರಿ ಭಯೋತ್ಪಾದಕ ದಾಳಿಯ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ, ಪುಲ್ವಾಮಾ ಭಯೋತ್ಪಾದಕ ದಾಳಿಯ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೇಳಿದವರು ನೀವೇ ಕಾಂಗ್ರೆಸ್ಸಿಗರೇ ತಾನೇ? ಈಗ ಜಾಗತಿಕವಾಗಿ ಸಾಕ್ಷಿ ಕೊಟ್ಟಿದೆ, ವಿಲ ಒದ್ದಾಡದಂತೆ ಮಾಡಿದೆ. 14 ವಾಯುನೆಲೆಗಳು, 9 ಉಗ್ರ ಕೇಂದ್ರಗಳು, ತರಬೇತಿ ಕೊಡ್ತಿದ್ದ ಕೇಂದ್ರಗಳು, ಲಷ್ಕರ್ ಎ ತಯ್ಯಿಬಾ ಪ್ರಧಾನ ಕಚೇರಿ, 100 ಭಯೋತ್ಪಾದಕರ ಸಾವು. ಜಾಗತಿಕವಾಗಿ ಇವೆಲ್ಲವೂ ಕೂಡ ಸಾಕ್ಷಿ ಸಮೇತ ಸುದ್ದಿಯಾಗಿರೋದು. ಈಗ ಸಾಕ್ಷಿ ಕೇಳೋದು ಬಿಟ್ಟಿದ್ದೀರಿ, ನಾಟಕ ಆಡ್ತಾ ಇದ್ದೀರಿ.
ಯುದ್ಧ ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳಿದಿರಿ. ಯುದ್ಧ ನಿಲ್ಲಿಸಿಲ್ಲ, ತಾತ್ಕಾಲಿಕ ವಿರಾಮ ಅಂತ ಅಷ್ಟೇ ಹೇಳಿದ್ದಾರೆ. ಇನ್ನೊಂದು ಭಯೋತ್ಪಾದಕ ಚಟುವಟಿಕೆ ಮರುಕಳಿಸಿದರೆ ನಿಮ್ಮ ಬಾಲನೂ ಕಟ್ಟಾಗುತ್ತೆ, ನಿಮ್ಮ ತಲೆನೂ ಕಟ್ಟಾಗುತ್ತೆ ಅಂತ ಸ್ಟ್ರಾಟಜಿನ ಚೇಂಜ್ ಮಾಡಿದ್ದಾರೆ. ತಂತ್ರಗಾರಿಕೆ ಬದಲಾಗಿದೆ. ಆದರೆ ನಿಮ್ಮ ಬದ್ಧತೆ ಏನು? ನಿಮಗೆ ನಿಜವಾಗಲೂ ಪ್ರಾಮಾಣಿಕವಾಗಿ ಭಯೋತ್ಪಾದಕರನ್ನ ಬೇರೆ ಸಹಿತ ಕಿತ್ತು ಹಾಕಬೇಕು ಅಂತಿದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಭಯೋತ್ಪಾದಕರನ್ನು ಬೆಂಬಲಿಸುವಂಥ DNA ಬೇರೆ ಸಹಿತ ಕಿತ್ತಾಕಬೇಕು. ಆ DNA ಯಾವ ಮತಗ್ರಂಥದಲ್ಲಿದೆ? ಜೆಹಾದ್ ಅನ್ನೋದು ಯಾವ ಮತಗ್ರಂಥದಲ್ಲಿರುವ ಉದ್ಗಾರ? ಕಾಫಿರ್ರು ಅಂದರೆ ಯಾರು? ಮೊನ್ನೆ ಆ ಜೆಹಾದ್ನ ಮುಂದುವರೆದ ಭಾಗವಾಗಿ ತಾನೇ ಪಹಲ್ಗಾವ್ನಲ್ಲಿ ಪ್ಯಾಂಟ್ ಬಿಚ್ಚಿ ಕೊಂದಿದ್ದು. 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮು ಯಾವ ಒಂದು ಜೆಹಾದನ್ನು ಗಜ್ವಾಯ್ ಹಿಂದ್ ಅನ್ನುವಂಥದ್ದು ಫತ್ವಾ ಹಿಡ್ಕೊಂಡು ಬಂದು ಆಕ್ರಮಣ ಮಾಡಿ ಅಮಾಯಕರನ್ನು ಕೊಂದ, ಯಾವ ಫತ್ವಾ ಆಧಾರದಲ್ಲಿ ಗಜ್ನಿ, ಗೋರಿ, ಖಿಲ್ಜಿ, ಬಾಬರ್, ಮಲಿಕಾಫುರ್ ಯಾವ ಫತ್ವಾ ಆಧಾರದಲ್ಲಿ ತನ್ನ ಖಡ್ಗದ ಮೇಲೆ ಕಾಫಿರ್ರ ರಕ್ತಕ್ಕಾಗಿ ತನ್ನ ಖಡ್ಗ ತಹತಯಿಸುತ್ತಿದೆ ಅಂತ ಅರೇಬಿಕಲ್ಲಿ ಬರ್ಕೊಂಡಿದ್ದ ಟಿಪ್ಪು, ಅವರೆಲ್ಲರ ಉದ್ದೇಶ ಇದೇ ಜೆಹಾದ್ ತಾನೆ. ದಾರುಲ್ ಅರಬನ್ನು ದಾರುಲ್ ಇಸ್ಲಾಂ ಮಾಡುವಂಥ ಉದ್ದೇಶ ತಾನೆ. ಇಲ್ಲಿರೋ DNA ಕಿತ್ತು ಹಾಕೋದಕ್ಕೆ ನೀವು ತಯಾರಿದ್ದೀರಾ? ಈ DNA ಕಿತ್ತು ಹಾಕೋವರೆಗೂ, ಈ DNA ಬದಲಾಗದ ಹೊರತು ಭಯೋತ್ಪಾದನೆ ಎಲ್ಲಿ ನಿಲ್ಲುತ್ತೆ? ಭಯೋತ್ಪಾದಕರನ್ನು ಹೊಡಿಬಹುದು ಹುಡುಕಿ, ಆದರೆ ಭಯೋತ್ಪಾದನೆ ಹುಟ್ಟಿಸುವಂಥ ಕೇಂದ್ರಗಳಿಗೆ ನೀರು ಗೊಬ್ಬರ ಹಾಕ್ತಿರುವಂಥ, ಭಾರತದಲ್ಲಿ ನೀರು ಗೊಬ್ಬರ ಹಾಕ್ತಿರೋ ರಾಜಕೀಯ ವ್ಯವಸ್ಥೆ BJPದಲ್ಲ, ನೀವು ಕಾಂಗ್ರೆಸ್ಸಿಗರು ಮಾಡ್ತಿರೋದು. ನೀವು ಕಾಂಗ್ರೆಸ್ಸಿಗರು ಆ ರಾಜಕೀಯ ವ್ಯವಸ್ಥೆಗೆ ನೀರು ಗೊಬ್ಬರ ಹಾಕ್ತಾ ಇರೋದು, ಆ DNA ನೀರು ಗೊಬ್ಬರ ಹಾಕಿ ರಾಜಕೀಯ ಪೋಷಣೆ ಮಾಡ್ತಿರೋರು ನೀವು. ಬದಲಾಗಬೇಕಾದ್ರೆ ನಿಮ್ಮ ಮನಸ್ಥಿತಿ, ಸೈನಿಕರನ್ನು ಸಂಶಯಿಸುವಂಥ ನಿಮ್ಮ ಮನಸ್ಥಿತಿ ಬದಲಾಗಬೇಕು. ನೀವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಗೆ ತಕ್ಕಂತೆ ವರ್ತನೆ ಮಾಡಿ. ನೀವ್ಯಾಕೆ PNC ಥರ ವರ್ತನೆ ಮಾಡ್ತೀರಿ? INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, PNC ಅಂದರೆ ಪಾಕಿಸ್ತಾನ್ ನ್ಯಾಷನಲ್ ಕಾಂಗ್ರೆಸ್ಸು. ನಿಮ್ಮ ವರ್ತನೆ INC ಥರ ಇಲ್ಲ. INC ಥರ ವರ್ತನೆ ಮಾಡಿ, ಆಗ ಬೇರೆ ಸಹಿತ ಕಿತ್ತು ಹಾಕ್ಬೋದು. ನೀವು PNC ಥರ ವರ್ತನೆ ಮಾಡಿದ್ರೆ ರಕ್ತ ಬೀಜಾಸುರರ ಥರ ಇವ್ರು ಹುಡ್ತಾನೆ ಇರ್ತಾರೆ. ಒಬ್ಬ ನೋಡಿದ್ರೆ ಇನ್ನೊಬ್ಬ ಹುಡ್ತಾನೆ. ಯಾಕೆಂದರೆ ಹುಟ್ಟಿಸುವ ಕೇಂದ್ರಗಳನ್ನು ನಾಶ ಮಾಡೋವರೆಗೂ ಇವು ಹುಡ್ತಾನೆ ಇರ್ತವೆ. ಆ ಹುಟ್ಟಿಸುವ ಕೇಂದ್ರಗಳು ಅವರಿಗೆ ಸಹಕಾರ ಕೊಡುವಂಥ ಇಂಟರ್ನಲ್ ಸಿಸ್ಟಮ್ಮು ಕಾಶ್ಮೀರದಲ್ಲೂ ಇದೆ, ಕನ್ಯಾಕುಮಾರಿನಲ್ಲೂ ಇದೆ, ಕೇರಳದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ. ಕರ್ನಾಟಕದಲ್ಲಿ ಬಂದು ಬಾಂಬ್ ಸ್ಫೋಟ ಮಾಡಿದ್ರಲ್ಲ, ಚರ್ಚ್ಗಳಿಗೆ ಬಾಂಬ್ ಸ್ಫೋಟ, ಆ DNA ಯಾವುದು? BJP ಕಚೇರಿ ಮುಂದೆ ಬಾಂಬ್ ಸ್ಫೋಟ ಮಾಡಿದ್ರಲ್ಲ, ಆ DNA ಯಾವುದು? ಕ್ರಿಕೆಟ್ ಸ್ಟೇಡಿಯಂ ಮುಂದೆ ಬಾಂಬ್ ಸ್ಫೋಟ ಮಾಡಿದ್ರಲ್ಲ, DNA ಯಾವುದು? ಮಂಗಳೂರಿನಲ್ಲಿ ಶಾಲೆಗೆ ಬಾಂಬ್ ಬಿಡೋಕ್ಕೆ ಬಾಂಬ್ ತಗೊಂಡು ಹೋಗ್ತಿದ್ರಲ್ಲ, DNA ಯಾವುದು? ಆ DNA ಕರ್ನಾಟಕದಲ್ಲೂ ಇದೆ, ಇಡೀ ಜಗತ್ತಿನಲ್ಲಿದೆ ಆ DNA. ಆ DNA ಬದಲಾಗದ ಹೊರತು ಭಯೋತ್ಪಾದನೆ ನಾಶ ಆಗಲ್ಲ. ಧೈರ್ಯ ಇದೆ ನಿಮಗೆ? ಈ DNA ಮಟ್ಟ ಹಾಕೋದಕ್ಕೆ ತಯಾರಿದ್ದೀರಾ? ತಯಾರಿದ್ರೆ ಬನ್ನಿ, ಕೇಳಿ ಅವ್ರನ್ನ. ಜೆಹಾದ್ ಅಂದರೆ ಏನು? ಯಾರ ವಿರುದ್ಧ ಜೆಹಾದ್? ಕಾಫಿರ್ ಅಂದರೆ ಯಾರು? ವಾಟ್ ಈಸ್ ದ ಮೀನಿಂಗ್ ಆಫ್ ದಾರುಲ್ ಇಸ್ಲಾಂ ಅಂಡ್ ದಾರುಲ್ ಅರಬ್? ವಾಟ್ ಈಸ್ ದ ಮೀನಿಂಗ್ ಆಫ್ ಗಜ್ವಾ ಹಿಂದ್? ವಾಟ್ ವಾಸ್ ದೇರ್ ಪರ್ಪಸ್? ಅವ್ರ ಉದ್ದೇಶ ಏನು? ಗಜ್ವಾ ಹಿಂದ್ ಉದ್ದೇಶ ಏನು? ಅದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಭಯೋತ್ಪಾದನೆ ಕೊನೆ ಆಗುತ್ತೆ. ಯಾವುದೋ ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಭಾವಿಸಬೇಡಿ. ನಾನು ಅದಕ್ಕೆ ಹೇಳಿದೆ, ಇದು 1400 ವರ್ಷಗಳಿಂದ ನಡೀತಿರುವಂಥ ಭಯೋತ್ಪಾದನೆ ಮೂಲ ಇರೋದು ಅಲ್ಲಿಂದ. 712ರಲ್ಲಿ ಬಂದಲ್ಲ ಮೊಹಮ್ಮದ್ ಬಿನ್ ಕಾಸಿಮು, ಅದೇ ಉದ್ದೇಶನ ಇವರು ಮಾಡ್ತಿರೋದು. ಬದಲಾದ ಪರಿಸ್ಥಿತಿಯಲ್ಲಿ ಬದಲಾದ ರೀತಿಯಲ್ಲಿ ನಡೀತಾ ಇದೆ ಅಷ್ಟೇ.
ಬದಲಾದ ರೀತಿಯಲ್ಲಿ ನಡೀತಾ ಇದೆ. ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ನಿಮಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಬೇರೆ ಸಹಿತ ಕಿತ್ತಾಕಬೇಕು ಅಂತಿದ್ರೆ ತರಬೇತಿ ಕೊಡುವ ಕೇಂದ್ರಗಳು ಕರ್ನಾಟಕದಲ್ಲೂ ಇದಾವಲ್ಲ, ಅವ್ರು ಏನನ್ನು ಬೋಧಿಸ್ತಾ ಇದ್ದಾರೆ ತನ್ನ ಮತದ ಹೆಸರಿನಲ್ಲಿ? ಆ ಮಾನಸಿಕವಾಗಿ ಯಾರನ್ನು ತಯಾರು ಮಾಡ್ತಾ ಇದ್ದಾರೆ ಅವರು? ಆ ಮಾನಸಿಕವಾಗಿ ತಯಾರಾದವನು ನಾಳೆ ಅವಕಾಶ ಸಿಕ್ಕಾಗ ಬಂದು ಹಿಡಿತಾನೆ, ಅವಕಾಶ ಸಿಕ್ಕಾಗ ಬಾಂಬ್ ಹಿಡಿತಾನೆ. ಆ ಮೆಂಟಲಿ ಪ್ರಿಪೇರ್ ಮಾಡುವಂಥ ಸಿಸ್ಟಮ್ಮು ಜಗತ್ತಿನಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ. ಅದಕ್ಕೆ ಪೋಷಣೆ ಮಾಡ್ತಿರೋದು ಯಾರು? ನಾವಲ್ಲ, ನಾವು ಪೋಷಣೆ ಮಾಡ್ತಿಲ್ಲ, ನೀವು ಪೋಷಣೆ ಮಾಡ್ತಿರೋದು. ಅದನ್ನು ನಿಲ್ಲಿಸಿ. ಆಗ ಟೀಕೆ ಮಾಡೋದಕ್ಕೆ ಅರ್ಥ ಇರುತ್ತೆ. ಈಗ ನಿಮ್ಮ ಟೀಕೆ ನಾನು ಕೇಳಕ್ಕೆ ಬಯಸ್ತೇನೆ, ಕ್ರೆಡಿಟ್ ಎಲ್ಲ ಸೈನ್ಯಕ್ಕೆ ಅಂತಂದ್ರಿ, ಟೀಕೆ ಯಾರಿಗೆ? ಪ್ರಶಂಸೆ ಸೈನ್ಯಕ್ಕೆ, ಟೀಕೆ ಯಾರ ಮೇಲೆ? ನಮ್ಮ ಸೇನಾಧಿಕಾರಿಗಳೇ ಬಂದು ಉತ್ತರ ಕೊಟ್ರಲ್ಲ. ಇದು ಹಾಲಿವುಡ್ ಬಾಲಿವುಡ್ ಮೂವಿ ಅಲ್ಲ ಇದು. ನಾವೇನೇ ನಿರ್ಣಯ ತಗೊಳ್ಬೇಕಾದ್ರೂ ಕೂಡ ಸ್ಟ್ರಾಟಜಿಕ್ಕಾಗಿ ಅನುಕೂಲಕರವಾಗಿರ್ತಕ್ಕಂಥ ಸಂದರ್ಭ ಮತ್ತು ಜಗತ್ತು ನಾವು ಮಾಡಿದ ಕ್ರಮವನ್ನು ಒಪ್ಪಬೇಕು. ಆ ರೀತಿ ನಿಲುವು ತೆಗೆದುಕೊಳ್ತೀವಿ. ಈಗಾಗಲೇ ನಾವೇನು ಅನ್ನೋದನ್ನು ತೋರಿಸಿದ್ದೇವೆ ಅಂತಕ್ಕಂಥ ಸೈನ್ಯ ಹೇಳ್ತು. ಆದರೆ ನಿಮಗೆ 4 ವಿಮಾನ ಹಾರಾಡಿದ್ರೆ ಸಾಕ, ಯಾವುದೋ 4 ಇದಕ್ಕೆ ಹಳೆ ಕಟ್ಟಡಗಳಿಗೆ ಗುಂಡು ಹೊಡೆದ್ಬಿಟ್ರೆ ಸಾಕ ಅಂತ ಅನುಮಾನ ವ್ಯಕ್ತಪಡಿಸಿ ಸೈನ್ಯದ ಬಗ್ಗೆ ಅಪಮಾನ ಮಾಡ್ತೀರಾ ನೀವು? ನಮ್ಮ ಸೈನಿಕರನ್ನ ಅಪಮಾನ ಮಾಡ್ತೀರಾ ನೀವು? ಮಾತಾಡೋದಕ್ಕೆ ಮುಂಚೆ ಎಚ್ಚರ ವಹಿಸಿ ಮಾತಾಡಿ. ಇಲ್ಲದೇ ಇದ್ದರೆ ನಿಮ್ಮ ಪಾರ್ಟಿ ಹೆಸರನ್ನ INC ಬದಲಿಗೆ PNC ಅಂತ ಬದಲಾಯಿಸ್ಕೊಳ್ಳಿ.